ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ವ್ರತಗಳ ಬಗ್ಗೆ ಮಾತಾಡ್ತಾ ಇದ್ವಿ ಪಂಡಿತರೆ, ಹಾಗೆ ಅದರ ಜೊತೆಗೆ ದೋಷಗಳ ಬಗ್ಗೆ ಮಾತಾಡ್ತಿದ್ವಿ. ಇನ್ನೇನು 4-5 ದಿವಸ ವಿನಾಯಕ ಚೌತಿ ಕೂಡ ಬರ್ತಾ ಇದೆ. ಬೀದಿಗಳಲ್ಲಿ ವಿನಾಯಕನನ್ನ ಇಡ್ತಾರೆ. ಅದರ ಜೊತೆಗೆ ಮಡಿ ಮೈಲ್ಗೆ ಅಂತ ನೋಡೋದಿಲ್ಲ, ಆರ್ಕೆಸ್ಟ್ರಾಗಳನ್ನು ಇಡ್ತಾರೆ, ನಂಗಾನಾಚ ನೃತ್ಯಗಳನ್ನೆಲ್ಲ ಮಾಡ್ತಾರೆ. ಇವೆಲ್ಲ ಎಷ್ಟು ಸರಿ, ಏನಂತೀರಾ ಇದ್ರ ಬಗ್ಗೆ? ಖಂಡಿತವಾಗಿ ಇದು ತಪ್ಪು. ಇಂದಿನ ಕಾಲದಲ್ಲಿ ಭಕ್ತಿಗಳು ಹೊರಟೋಗಿದೆ, ಭಕ್ತಿ ಭಾವನೆಗಳಿಲ್ಲ. ಇವತ್ತು ಆಡಂಬರ ಅಲಂಕಾರಕ್ಕೆ ಭಕ್ತಿ ಎಲ್ಲಿದೆಯೋ ಅಲ್ಲಿ ಶಕ್ತಿ ಇದೆ. ಇವತ್ತು ದೇವರಲ್ಲಿ ಶಕ್ತಿ ಕಡಿಮೆ ಆಗಲಿಕ್ಕೆ ಕಾರಣ ನಮ್ಮಲ್ಲಿ ಭಕ್ತಿ ಕಡಿಮೆ. ಈ ದೇವರಿಗೆ ನಾನಾ ರೀತಿಯಾದಂತಹ ಈ ನೋಡಿ ಇವತ್ತಿನ ಕಾಲದ ಆಡಂಬರಗಳೆಲ್ಲ ಇರುತ್ತೆ. ಮತ್ತು ಆ ದೇವರಿಗೆ ನಾನಾ ರೀತಿಯಾದಂಥ ಹೂವನ್ನು, ಭಾಳಷ್ಟು ಹೂವನ್ನು ದೇವರಿಗೆ ನಿಷೇಧ. ಗಣಪತಿಗೆ ತುಳಸಿಯನ್ನು ಹಾಕಬಾರ್ದು. ಇನ್ನು ಗಣಪತಿಗೆ ಕೆಲವೊಂದು ಹೂಗಳು ನಿಷೇಧ ಇದೆ, ಅದರಿಂದ ಅಂಥ ಹೂ ಹಾಕಬಾರ್ದು. ಇನ್ನು ಫಲವಸ್ತುಗಳಲ್ಲೂ ಕೆಲವಿಗೆ ಗಣಪತಿಗೆ ದಾಳಿಂಬ ಫಲ ಮಾತ್ರ ಶ್ರೇಷ್ಠ. ಇನ್ನಿತರ ಫಲಗಳನ್ನೆಲ್ಲ ನೈವೇದ್ಯ ಮಾಡುವಾಗಿಲ್ಲ. ಬೀಜಾಪೂರ ಗದೇಕ್ಷು ಚಾರ್ಮುಖ ಲಸಚಕ್ರಾಬ್ಜ ಪಾಶೋತ್ಫಲ ಅಂತ ಹೇಳ್ತಾನೆ. ಗಣಪತಿಗೆ ಕೇವಲ ದಾಳಿಂಬ ಹಣ್ಣು ಅಥವಾ ಕದಳಿ, ಬಾಳೆಹಣ್ಣು ಇತ್ಯಾದಿ ಹಣ್ಣುಗಳನ್ನು ಮಾತ್ರ ನೈವೇದ್ಯ ಮಾಡಬೇಕು. ಹಾಗೆ ಈ ಗಣಪತಿಯನ್ನು ಪೂಜೆಯಲ್ಲಿ ಈ ಮಡಿ ಮೇಲಿಗೆ ಅನ್ನುವ ವಿಚಾರ ಇವತ್ತಿನ ಕಾಲದಲ್ಲಿ ಬೀದಿಯಲ್ಲೆಲ್ಲ ಗಣಪತಿ ಅಂದರೆ ಎಲ್ಲರೂ ಪೂಜೆ ಮಾಡೋದು ಅಂತ ಮಾಡ್ಕೊಂಡಿದ್ದಾರೆ. ಆದರೆ ಖಂಡಿತವಾಗಿಯೂ ಪೂಜೆ ಮಾಡಲಿ, ಆದರೆ ಆ ರೀತಿಯಾದ ಇವತ್ತು ಸರಿಯಾದ ಪಾದರಕ್ಷೆಯನ್ನು ತೆಗೆದಿಡುವುದಿಲ್ಲ, ಕೈಕಾಲನ್ನು ತೊಳೆಯೋದಿಲ್ಲ, ಮಡಿ ಎನ್ನುವಂತಹದ್ದಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ಈ ಜಗತ್ತಿನಲ್ಲಿ ಇನ್ನಿಷ್ಟು ವಿಕಾರ, ಕ್ರಾಂತಿ, ಜನರಲ್ಲಿ ದೋಷ, ಗಣಪತಿ ಕೋಪಕ್ಕೆ ಒಳಗಾಗ್ತಾರೆ. ಯಾರಾದರೂ ಸಾರ್ವತ್ರಿಕ ಜನಕ ಪೂಜೆ ಇಟ್ಟರೆ ಕೇವಲ ವೈದಿಕರಿಂದ ಪರಿಶುದ್ಧವಾಗಿ ಪೂಜೆ ಮಾಡಬೇಕು. ಭಕ್ತಾದಿಗಳು ದೂರ ನಿಂತು ದರ್ಶನ ಮಾಡಬೇಕು. ಕಾಲಿಗೆ ಪಾದರಕ್ಷೆ, ಸೊಂಟಕ್ಕೆ ಯಾವುದಾದ್ರು ಬೆಲ್ಟ್ಗಳು ಇತ್ಯಾದಿ ಹಾಕ್ಕೊಂಡಿದ್ದರೆ ಅವನ್ನೆಲ್ಲ ತೆಗೆದು ದೇವರಿಗೆ ನಮಸ್ಕಾರ ಮಾಡಬೇಕು. ದೇವರಿಗೆ ನಮಸ್ಕಾರ ಮಾಡುವಾಗ ಯಾವಾಗಲೂ ಸಾಧ್ಯವಾದಷ್ಟು ಶರ್ಟು ಬನಿಯನ್ನು ಸಹ ತೆಗೆದು ಮಾಡಬೇಕು. ಯಾಕೆಂದರೆ ನಮಗೆ ಒಳಗಿರುವಂಥ ಅಂತರಾತ್ಮ ಕಾಣೋದಿಲ್ಲ. ಆದರೆ ನಾವು ಎಲ್ಲಿವರೆಗೆ ನಮಗೆ ನಮ್ಮ ಶರೀರಕ್ಕೆ ನಾವು ಬಟ್ಟೆಗಿಟ್ಟೆ ಹೊತ್ಕೊಂಡಿದ್ದೇವೆ ಅದನ್ನು ತಕ್ಕೊಂಡು ಅಲ್ಲಿವರೆಗಿರುವಂತಹ ಆತ್ಮನನ್ನು ನಾವು ಪರಮಾತ್ಮನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಅಂತರಾತ್ಮನಿಗೂ ಸಹ ತೃಪ್ತಿಯಾಗುತ್ತೆ. ಹಾಗಾಗಿ ಆತ್ಮ ಅನ್ನುವಂಥವನು ನಮ್ಮ ಶರೀರದಲ್ಲಿದ್ದಾನೆ. ಹಾಗಾಗಿ ಶರೀರ ಪರಿಶುದ್ಧ ಆಗಬೇಕು ಅಂದರೆ ಮೊದಲನೇದಾಗಿ ಬಟ್ಟೆಯನ್ನು ತೆಗಿಬೇಕು. ಯಾವಾಗ ನಾವು ಶರೀರದ ಈ ದೇಹದ ಒಳಗಡೆಗಿರುವಂಥ ಆತ್ಮನ ಸಮೀಪಕ್ಕೆ ನಾವು ಹೋಗ್ತೇವೋ, ಆತ್ಮನ ಸಮೀಪ ಅಂತಂದರೆ ದೇವರ ಸಮೀಪಕ್ಕೆ ಹೋದಾಗೆ ಶರೀರದಲ್ಲಿರುವಂಥ ಬಟ್ಟೆಯನ್ನು ತಕ್ಕೊಂಡು ಬರೀ ಮೈಯಲ್ಲಿ ನಾವು ದೇವರನ್ನು ದರ್ಶನ ಮಾಡಿದ್ರೆ ಪುರುಷರು, ಆಗ ಆತ್ಮನ ಸಹಿತನಾಗಿ ನಾವು ಭಗವಂತನ ಪರಮಾತ್ಮನ ದರ್ಶನ ಮಾಡಿದಾಗ. ಹಾಗಾಗಿ ಬಟ್ಟೆ ತಕ್ಕೊಳ್ಬೇಕು, ಕೈಕಾಲು ತೊಳ್ಕೊಳ್ಬೇಕು, ಪರಿಶುದ್ಧವಾದ ಮನಸ್ಸಿನಲ್ಲಿ ಪೂಜೆ ಮಾಡಬೇಕು. ಇವತ್ತು ಅದೆಲ್ಲ ಹೋಗಿದೆ. ಆದ್ದರಿಂದ ನಾವು ಎಷ್ಟು ವಿಕಾರವಾಗಿ ವಿಚಿತ್ರವಾಗಿ ಪೂಜೆ ಮಾಡ್ತೀವೋ ಆ ಭಗವಂತನೂ ನಮಗೆ ಅಷ್ಟೇ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾನೆ. ಹಾಗಾಗಿ ಭಾಳಷ್ಟು ಜನ ಇವತ್ತು ನಾವು ದೇವರಿಗೆ ಪೂಜೆ ಮಾಡ್ತೇವೆ, ಅಲಂಕಾರ ಮಾಡ್ತೇವೆ, ಆಡಂಬರವಾದಂಥದ್ದನ್ನೆಲ್ಲ ಮಾಡ್ತೇವೆ ಅಂತಂದರೆ ಖಂಡಿತವಾಗಿಯೂ ಭಗವಂತನಿಗೆ ಇವೇನೂ ಬೇಕಾಗಿಲ್ಲ. ಅವನಿಗೆ ಬೇಕಾಗುವಂಥದ್ದು ಎರಡು ಕರವನ್ನು ಜೋಡಿಸುವುದು, ಶಿರವನ್ನು ಬಾಗುವುದು, ಇವೆಲ್ಲ ಭಗವಂತನಿಗೆ ಶ್ರೇಷ್ಠವಾದ್ದು. ಕರ ಶಿರ ಎರಡು ಇದ್ದರೆ ಆ ಭಗವಂತ ನಮ್ಮ ಸಮೀಪದಲ್ಲಿ ಇರ್ತಾನೆ. ಅದು ಎರಡು ಬಿಟ್ಟು ಬಾಕಿ ಅಷ್ಟನ್ನು ನಾವು ಅವನಿಗೆ ತೋರಿಸ್ತೇವೆ. ಆದ್ದರಿಂದ ಭಗವಂತನಿಗೆ ನಾವು ಕೊಟ್ಟಂಥ ಪೂಜೆಗಳು ಮೆಚ್ಚುವುದಿಲ್ಲ. ಇದು ದೋಷ ಆಗ್ತದೆ. ಪಂಡಿತರೆ, ಈಗ ಹಲವಾರು ಹಬ್ಬಗಳು ಬರ್ತಾ ಇದ್ದಾವೆ, ಹಲವಾರು ಹಬ್ಬ ಹರಿದಿನಗಳನ್ನು ಮಾಡ್ತಾನೆ ಇದ್ದೀವಿ. ಮೊನ್ನೆ ತಾನೇ ರಕ್ಷಾಬಂಧನ, ನಾಗರ ಪಂಚಮಿ, ಲಕ್ಷ್ಮೀ ಪೂಜೆ, ಕೃಷ್ಣ ಜನ್ಮಾಷ್ಟಮಿ ಹೀಗೆಲ್ಲ ಮಾಡಿದ್ವಿ. ಹೆಣ್ಮಕ್ಳು ಕೂಡ ಆ ವ್ರತದಲ್ಲಿ ಪಾಲ್ಗೊಳ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಅದೇ ಹೆಣ್ಮಕ್ಳಿಗೆ ಮದುವೆ ಕೂಡ ಆಗಿರೋದಿಲ್ಲ, ಯಾವುದೋ ಒಂದು ದೋಷ ಅವರನ್ನು ಕಾಡ್ತಾ ಇರುತ್ತೆ. ಈ ರೀತಿ ಪೂಜೆ ಪುನಸ್ಕಾರಗಳಿಂದ ಹೆಣ್ಮಕ್ಳಿಗೆ ಕಂಕಣ ಭಾಗ್ಯದ ಸಾಧ್ಯತೆ ಏನಾದರೂ ಇರುತ್ತಾ ಅಂತ? ಹೆಣ್ಣುಮಕ್ಕಳಿಗೆ ನಮ್ಮಲ್ಲಿ ಏನಿದೆ ಅಂದರೆ ಪಿತಾ ರಕ್ಷತಿ ಕೌಮಾರೇ ಭರ್ತಾ ರಕ್ಷತಿ ಯವನೆ ಅಂತ ಮನುಸ್ಮೃತಿ ಹೇಳಿದ್ದಾನೆ. ಹಾಗಾಗಿ ಸ್ತ್ರೀಯರಿಗೆ ಎಲ್ಲಿವರೆಗೆ ಕಾರ್ಯಕ್ರಮ ಮಾಡಲಿಕ್ಕೆ ತಂದೆ ತಾಯಿಗಳು ಕುಂತು ಅವರನ್ನು ಕೂರಿಸ್ಕೊಂಡು ಮಾಡಬೇಕು ಅಂತಿದೆ. ಆ ಕರ್ಮವನ್ನು ಮಾಡುವ ಅಧಿಕಾರ ತಂದೆ ತಾಯಿಗಳಿಗೆ ಇರ್ತದೆ. ಹಾಗಾಗಿ ಎಲ್ಲಿವರೆಗೆ ಅವರಿಗೆ ವಿವಾಹವಾಗಿ ಪಾಣಿಗ್ರಹ ಅಂತ ಇದ್ದೇವೆ, ಉಕ್ತಶ್ಚ ಪಾಣಿಗ್ರಹೋ ವಿಧಿ ವೈವಾಹಿಕೋ ವಿಧಿ ಸ್ತ್ರೀಣಾಂ ಔಪನಾಯನಿಕ ಸ್ಮೃತಃ ಚಿಂತಾಮಣವತು ಮಿತ್ರೋ ಸಿಗೃಹ್ಣಾತಿ ಚದಕ್ಷಸ್ತಂ ತಾಮರ್ಪಯೇತಾಂ ಪಿತರವು ಸುಲಗ್ನೆ ಅಂತ ಹೇಳಿದ್ದಾನೆ. ಹಾಗಾಗಿ ಒಳ್ಳೆಯ ಸುಲಗ್ನದಲ್ಲಿ ಪತಿಯ ಪಾಣಿಗ್ರಹಣ ಮಾಡ್ಕೊಂಡ ಮೇಲೆ ಅವರಿಗೆ ಕರ್ಮಕ್ಕೆ ಅಧಿಕಾರ. ಅಲ್ಲಿವರೆಗೆ ತಂದೆ ತಾಯಿ ಮಾಡಬೇಕು ಅಂತಿದೆ. ಅವರನ್ನು ಸಮೀಪದಲ್ಲಿ ಕೂರಿಸ್ಕೊಂಡು ತಂದೆ ತಾಯಿಗಳೇ ಅದನ್ನು ಮಾಡಬೇಕು. ಸ್ತ್ರೀಯರು ವ್ರತಕಥೆಯನ್ನು ಮಾಡಲಿಕ್ಕೆ ಅಥವಾ ಹೋಮ ಹವನಕ್ಕೆ ಅಧಿಕಾರ ಇಲ್ಲ. ಆದರೆ ಸ್ತೋತ್ರವನ್ನು ಹೇಳಲಿಕ್ಕೆ, ಭಜನೆಯನ್ನು ಮಾಡಲಿಕ್ಕೆ, ಭಕ್ತಿಯಿಂದ ಭಗವಂತನ ನೆನೆಯಲಿಕ್ಕೆ ಅಧಿಕಾರ ಇದೆ. ಇವತ್ತು ಈ ರೀತಿಯಾದ ನಾವು ಸ್ತ್ರೀಯರಿಗೆ ನಿರ್ಬಂಧ ಕೆಲವೊಂದು ಹೇಳೋದ್ರಿಂದ ಏನಾಗಿದೆ ಅಂದರೆ ಯಾವುದೇ ಸ್ತ್ರೀಯರು ಸಹ ನಾವು ದೂಷಿತರು, ನಾವು ದೇವರ ಪೂಜೆ ಮಾಡಲಿಕ್ಕೆ ನಮಗೆ ಹಕ್ಕಿಲ್ಲ, ದೇವರ ಸಮೀಪಕ್ಕೆ ಹೋಗಲಿಕ್ಕೆ ನಮಗೆ ಅಧಿಕಾರ ಇಲ್ಲವನ್ನುವಂಥ ದೃಷ್ಟಿಯಿಂದ ಎಷ್ಟೋ ಜನ ದೇವರಿಗೆ ಕೈಯನ್ನೂ ಮುಗಿಯೋದಿಲ್ಲ, ದೇವರನ್ನು ನಮಸ್ಕರಿಸೋದಿಲ್ಲ, ಮುಖಕ್ಕೆ ಇಟ್ಕೊಳ್ಳೋದಿಲ್ಲ. ಇವನ್ನೆಲ್ಲ ಮಾಡಬೇಕು ಅಂತಂದರೆ ಹೆಂಗಸರಿಗೆ ಯಾವ್ಯಾವ ಕಾರ್ಯಕ್ಕೆ ನಿರ್ಬಂಧನೆ ಇಲ್ಲವೋ ಅವನ್ನೆಲ್ಲ ಅವ್ರು ಮಾಡಬೇಕು. ಭಜನೆ ಮಾಡಲಿಕ್ಕೆ ನಿರ್ಬಂಧನೆ ಇಲ್ಲ, ಸ್ತೋತ್ರ ಹೇಳಲಿಕ್ಕೆ ನಿರ್ಬಂಧನೆ ಇಲ್ಲ, ನಾಮಸ್ಮರಣೆ ಮಾಡಲಿಕ್ಕೆ ಅವರಿಗೆ ಯಾವುದೇ ಇಲ್ಲ. ಅದನ್ನು ಕೇವಲ ಅವರ ಮನಸ್ಸಿನಲ್ಲಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅವರು ತಾವು ಶುಚಿಯಲ್ಲ ಅನ್ನುವಂಥ ಯಾವ ದಿವಸ ಇರುತ್ತೋ
ಅಂಥ ಕಾಲವನ್ನು ಹೊರತುಪಡಿಸಿದರೆ ಬಾಕಿ ಎಲ್ಲ ದಿವಸಲ್ಲೂ ಅವರು ಭಗವಂತನ ಸ್ಮರಣೆ ಮಾಡ್ಬೋದು. ಅವಿವಾಹಿತೆಯರು ಅವ್ರು ಮಾಡಲೇಬೇಕು, ಕೆಲವೊಂದು ಅವರಿಗಾಗೇ ಅವ್ರು ಮಾಡಬೇಕು. ಈಗ ಒಬ್ಬರು ಯಾರಾದರೂ ಡಿಗ್ರಿ ಮಾಡುವವರು ಓದ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅವರು ತಂದೆ ತಾಯಿ ಓದಿದ್ರೆ ಪಾಸಾಗೋದಿಲ್ಲ. ಆಗ ಅದೇ ಹುಡುಗಿಯರೇ ಅವರೇ ಓದಬೇಕು. ಅವರೇ ಓದಿ ಅವರು ಹೇಗೆ ಸರಸ್ವತಿಗೆ ಮೈಲಿಗೆ ಇಲ್ಲ, ಮನಸ್ಸಿಗೆ ಮೈಲಿಗೆ ಇದೆ, ಆದರೆ ಸರಸ್ವತಿಗೆ ಮೈಲಿಗೆ ಇಲ್ಲ. ಹೆಣ್ಣು ಮಕ್ಕಳು ಯಾವಾಗಲೇ ಅಶುಚಿಯಾಗಿದ್ದರೂ ಸಹ ಶಾಲೆ ಕಾಲೇಜುಗಳ ವಿದ್ಯಾಭ್ಯಾಸವನ್ನು ಅವರೇ ಮಾಡ್ತಾರೆ, ಯಾಕೆಂದರೆ ಅದಕ್ಕೆ ದೋಷ ಇಲ್ಲ. ಅದರಿಂದ ಹೋಗಿ ಇವತ್ತಿನ ಕಾಲದಲ್ಲಿ ಪ್ರವಚನವನ್ನು ಪಠಣವನ್ನು ಅವರು ಮಾಡ್ತಾರೆ. ಆದ್ದರಿಂದ ಸರಸ್ವತಿ ಯಾವಾಗಲೂ ಪರಿಶುದ್ಧಳು, ಅವಳು ಶ್ವೇತಳು ಅಂತ ಕರೆದಿದ್ದಾರೆ, ಶ್ವೇತಾಂಗಿ ಶ್ವೇತವಸ್ತ್ರ ಅಂತ. ಹಾಗಾಗಿ ಅವಳು ಪರಿಶುದ್ಧಳು. ಆದ್ದರಿಂದ ವಿದ್ಯೆಯನ್ನು ಪಠನ ಮಾಡಲಿಕ್ಕೆ, ವಿದ್ಯೆಯನ್ನು ಓದಲಿಕ್ಕೆ, ನಾಮಸ್ಮರಣೆ ಮಾಡಲಿಕ್ಕೆ, ಭಗವಂತನ ಪೂಜೆ ಮಾಡಲಿಕ್ಕೆಲ್ಲ, ಭಗವಂತನ ಧ್ಯಾನ ಮಾಡಲಿಕ್ಕೆ ಅವರಿಗೆ ಅರ್ಹತೆ ಇದೆ. ಪೂಜೆ ಮಾಡಲಿಕ್ಕೆ, ಹೋಮ ಮಾಡಲಿಕ್ಕೆ ತಂದೆ ತಾಯಿಗಳೇ ಕೂತ್ಕೊಂಡು ಮಾಡಿಸ್ಬೇಕು ಅವ್ರ ಪರವಾಗಿ. ಆಮೇಲೆ ವಿವಾಹದ ನಂತರ ಅವ್ರು ಏನಾದರೂ ಪೂರ್ವದಲ್ಲಿ ಸಂಕಲ್ಪ ಮಾಡ್ಕೊಂಡಂಥ ವ್ರತ ಕಥೆ ಹೋಮ ಎಲ್ಲ ಇದ್ದರೆ ವಿವಾಹ ನಂತರದಲ್ಲಿ ನಾವು ಮಂಗಳಗೌರಿಯನ್ನೆಲ್ಲ ಏನಿದೆಯೋ ವಿವಾಹದ ಮೊದಲನೇ ವರ್ಷದಲ್ಲಿ ಅವರಿಗೆ ಅವರ ಮೂಲಕವಾಗಿ ಆ ವ್ರತವನ್ನು ಮಾಡಿಸ್ತೇವೆ. ಪಂಡಿತ್ರೆ, ಇನ್ನು ಮನೆ ವಿಚಾರಕ್ಕೆ ಬರೋದಾದರೆ ಮನೆಯಲ್ಲಿ ಅಣಬೆ ಬರುವಂಥದ್ದು ಅಥವಾ ಹುತ್ತ ಇರುವಂಥದ್ದು ಈ ರೀತಿ ಪ್ರಸಂಗಗಳಿರುತ್ತೆ, ಇಲ್ಲ ಜೇನು ಕಟ್ಟುವಂಥದ್ದು, ಇವೆಲ್ಲ ದೋಷವಾ ಅಂತ? ಖಂಡಿತ ಹೌದು. ಜೇನು ಕಟ್ಟಿದ್ರೆ 6 ತಿಂಗಳಲ್ಲಿ ಮನೆ ಯಜಮಾನಿಗೆ ಅಪಾಯ ಅಂತ, ಮೃತ್ಯು ಅಂತಿದೆ. ಆಣಬ ಹುಟ್ಟಿದ್ರೆ ಮನೆಯಲ್ಲಿ ನಾಳೆಗೆ ವಂಶೋದ್ಧಾರವಾಗುವುದಿಲ್ಲ. ಆಣಬವನ್ನು ನಾವು ಮುರಿದು ಬಿಡ್ತೇವೆ, ಹಾಗೆ ವಂಶಕ್ಷಯ ಆಗ್ತದೆ ಅಂತಿದೆ. ಹಾಗಾಗಿ ಅದಕ್ಕೆಲ್ಲ ದೋಷಕ್ಕೆ ಶಾಂತಿಗಳಿದೆ. ಯಾವುದು ನಮಗೆ ಯಾವಾಗ ಕಂಡು ಬರುತ್ತೋ, ನಮ್ಮ ಕಣ್ಣು ಮುಂದೆ ನಮಗೆ ಕಣ್ಣಿಗೆ ದೋಷ ಕಂಡು ಕೂಡಲೇ 6 ತಿಂಗಳ ಮುಂದೆ ನಮಗೆ ಆಗುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಾಗೆ. ಇವತ್ತು ಸಿಗ್ನಲಲ್ಲಿ ಲೈಟ್ ಹಾಕಿಟ್ಟಾಗೆ ಈ ಸಾಮಾನ್ಯವಾಗಿ ಇವೆಲ್ಲ ದೋಷ. ವಾಸ್ತು ಪುರುಷ ಈ ಕೆಲಸವನ್ನು ಮಾಡ್ತಾನೆ, ಸಿಗ್ನಲ್ ಇಟ್ಕೊಳ್ತಾನೆ, ಮುಂದೆ ಸಿಗ್ನಲ್ ಲೈಟ್ ತೋರಿಸ್ತಾನೆ, ಕೆಂಪು ಲೈಟ್ ಬಂತು ಅಂದ ಕೂಡಲೇ ಗಾಡಿಯನ್ನೆಲ್ಲ ಹೇಗೆ ನಿಲ್ಲಿಸ್ತೇವೋ ಹಾಗೆ ಮನೆಯಲ್ಲಿ ಇಂಥದ್ದು ಜೇನು ಕೊಟ್ಟೋದು, ಆಣಬೆ ಬರ್ಕೊಳ್ಳೋದು, ಗುಮ್ಮ ಕೂಗುವುದು, ಮನೆಯಲ್ಲಿ ಮರ್ಕಟ ಪ್ರವೇಶ, ವಾನರ ಪ್ರವೇಶ, ಕಾಗೆ ಪ್ರವೇಶ ಇವೆಲ್ಲ ಮಾಡಿದಾಗ ಮುಂದೆ ಯಾವುದೋ ಒಂದು ಅದ್ಭುತವಾದಂಥ ದೋಷ ಇದೆ ಅಂತ ಮುನ್ನೆಚ್ಚರಿಕೆಯಿಂದ ಆ ವಾಸ್ತು ಶಮನಕ್ಕಾಗಿ ವಾಸ್ತು ಶಾಂತಿ, ಅದ್ಭುತ ಶಾಂತಿ ಹೇಳಿದ್ದಾರೆ, ಅದ್ಭುತ ಶಾಂತಿಗಳನ್ನು ಮಾಡಬೇಕು. ಇನ್ನೊಂದಿದೆ, ಬಾವಿಗಳಿದ್ದಲ್ಲಿ ಬಾವಿಯಲ್ಲಿ ಕೊಡಪಾನ ಎದ್ದು ಬಂದರೆ ಅದು ಮಹಾದೋಷ ಅಂತಿದೆ. ಬಾವಿಯಲ್ಲಿ ಕೊಡಪಾನಗಳು ಯಾವಾಗಲೂ ಬಿದ್ದಿರುತ್ತೆ, ಅದಕ್ಕಾಗಿ ಅದಾಗೆ ತಾನು ಎದ್ದು ಬಂದುಬಿಡುತ್ತೆ. ಆ ಥರ ಬಂದರೆ 1 ವರ್ಷದಲ್ಲಿ ಆ ವಂಶದಲ್ಲಿ ದೊಡ್ಡ ಅನಾಹುತಗಳಾಗುತ್ತೆ. ಅದರಿಂದ ಕೂಪ ಕುಂಭೋತ್ಪಾತ ಶಾಂತಿ ಅಂತಿದೆ, ಅದನ್ನು ಮಾಡಬೇಕು ಅಂತಿದೆ. ಅದರಿಂದ ಅದೆಲ್ಲ ತತ್ಕ ಕೂಡಲೇ ಕಂಡ ಕೂಡಲೇ ಉಪಶಮನ ಮಾಡಬೇಕು. ಓಕೆ, ಧನ್ಯವಾದ ಪಂಡಿತರೆ. ಮನೆಯಲ್ಲಿ ಇನ್ನು ಜೇನು ಕಟ್ಟೋದಿರ್ಬೋದು ಅಥವಾ ಅಣಬೆ ಹುಟ್ಟೋದಿರ್ಬೋದು ಅಥವಾ ಜೇನುಗೂಡು ಕಟ್ಟೋದು ಈ ರೀತಿಯ ಒಂದು ಅಪಶಕುನದ ಒಂದು ಫಲ ಇದ್ದಲ್ಲಿ ಯಾವುದೇ ರೀತಿಯ ಒಂದು ದೋಷ ಇರುತ್ತೆ